ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್. ಏನು ಹೇಳ್ಬೇಕು ಬನ್ನಿ, ಬೇಗ ಬೇಗ ಬೇಗ. ಗೈಸ್, ಇವತ್ತು ಫುಲ್ ಶೆಕೆ ಅಂತ ಹೇಳಿ ನಾನು ಈ ತರ ಹಾಕೊಂಡಿದ್ದೀನಿ ನೋಡಿ. ಆಕ್ಚುಲಿ ಇದು ಮ್ಯಾಚ್ ಆಗ್ತಾ ಇದೆ ನನ್ನ ಔಟ್ಫಿಟ್ಗೆ, ಅದಕ್ಕೆ ಪಟಕ್ ಅಂತ ಹಾಕೊಂಡ್ಬಿಟ್ಟೆ. ಮತ್ತೆ ನಾವು ಐಮ್ ಫೀಲಿಂಗ್ ಉಫ್ ಅಂತ. ಗೈಸ್, ಅವಾಗಲೂ ಎಷ್ಟು ಶೆಕೆ ಆಗ್ತಿತ್ತು ಗೊತ್ತಾ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕು ಗೈಸ್, ನಿಮ್ಗೋಸ್ಕರ ನೋಡಿ 11% ಚಾರ್ಜ್ ಆಗ್ತಿದೆ. ಒಂದು ಇನ್ಫಾರ್ಮೇಶನ್ ಕೊಡಬೇಕು. ಅದಕ್ಕೆ ಇನ್ಫಾರ್ಮೇಶನ್ ಮೀನ್ಸ್ ಅಪ್ಡೇಟ್ಸ್ ಅಷ್ಟೇ, ನಾಟ್ ಇನ್ಫಾರ್ಮೇಶನ್, ಐ ಮೀನ್ ಅಪ್ಡೇಟ್. ಗೈಸ್, 2712 ಆ್ಯಕ್ಚುಲಿ ನೋಡಿ ನೋಟಿಫಿಕೇಶನ್ಸ್ ಈಗ ಬರ್ತಾನೆ ಇದೆ, ಮೆಸೇಜಸ್ಸು ಅಂದರೆ ಫಾಲೋವರ್ಸ್ ಯಾರು ಆಗ್ತಾರೆ ಆ ಥರ ಎಲ್ಲ. ಇದು ತುಂಬಾ ಹೋಗಿದೆ. ದಿಸ್ ಇಸ್ 31K, 30.8K, ಇದು ಕೂಡ 30 ಸಮಥಿಂಗ್, 33 ಹೋಗಿದೆ. ಇದು ತುಂಬ ಹೋಗಿದೆ ಗೈಸ್. ನಾನು ಈ ವಿಡಿಯೋ ಹಾಕಿದ್ಮೇಲೆ ನನಗೆ 2K ಆಗಿದ್ದು. ಸೊ ಇದೆಲ್ಲ ಹಾಕಿದ್ಮೇಲೆ ಇವಾಗ 2.7. ಸೂನ್ ಐಲ್ ರೀಚ್ 3K. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಗೈಸ್. ರಾತ್ರಿ ನನಗೆ ನಾನು 2.3, 2.4 ಅರೌಂಡ್ ಅಷ್ಟಷ್ಟು ರೀಚ್ ಆಗಿಬಿಟ್ಟಿದ್ದೆ. ಬಟ್ ಬೆಳಗ್ಗೆ ಎದ್ದಾಳೆ ಅಷ್ಟರಲ್ಲಿ 2.7. ಥ್ಯಾಂಕ್ ಯು ಗೈಸ್. ಥ್ಯಾಂಕ್ ಯು ಸೋ ಮಚ್. ಮತ್ತು ಇದರಿಂದ ನನಗೆ ಯೂಟ್ಯೂಬ್ಗೆ ಇಬ್ಬರು ಯಾರು ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ, ಮನೋಜ್ ಮತ್ತು ಇನ್ನೊಬ್ರು ಯಾರು ಆಗಿದ್ದಾರೆ ಗೈಸ್. ಎಷ್ಟಷ್ಟು ನೆನಪಾಗ್ತಲ್ಲ ನನಗೆ. ಇಲ್ಲಿ ನೋಡ್ಬಿಡ್ತೀನಿ ಅದನ್ನು. ಲೋ ಬ್ಯಾಟ್ರಿ ಆಗ ಗೈಸ್, 11%. ಇವಾಗ ಹಾಕಿದ್ದು ಜಸ್ಟ್ ಚಾರ್ಜ್ ನಾನು. ಸೊ ಹಾಗೆ ಪಟ ಅಂತ ಒಂಚೂರು ನೋಡ್ಕೊಂಡ್ಬಿಡೋಣ ಬೇಗ. 523 ಇನ್ನೊಬ್ರು ಯಾರೋ ಸಬ್ಸ್ಕ್ರೈಬರ್ ಆಗಿದ್ದಾರೆ. ಆ್ಯಕ್ಚುಲಿ 519 ಇದ್ದು. ಸೊ 4 ಜನ ಆಗಿದ್ದಾರೆ ನಿನ್ನೆ. ಚಾನಲ್ ಅನಾಲಿಟಿಕ್ಸ್ ಟೋಟಲ್ ವ್ಯೂಸ್ ಬಂದು 7.2K, ವಾಚ್ ಟೈಮ್ 59.3 ಆಗಿದೆ ಗೈಸ್. ಇನ್ನೊಂದೇನು ಗೊತ್ತಾ, ನಾನು ನಿಮಗೆ ಹೇಳಿದ್ದೆ ಒಂದು ವಿಡಿಯೋ ಇದು ನೋಡ್ಬೇಡಿ ಗೈಸ್, ನಾನು ಏನೇನು ಮಾಡಿಲ್ಲ ಅಂತ. ಮೂಡ್ ಸ್ವಿಂಗ್ಸ್ ಇತ್ತಲ್ಲ ಅದನ್ನು ಹಾಕಿದ್ದು ಗೈಸ್, ಅದೇ ಜಾಸ್ತಿ ರೀಚ್ ಆಗಿದೆ. 200+ ಹೋಗಿದೆ. ನಾನು ನೋಡಬೇಡಿ ಅಂತ ಹೇಳಿರೋದು ನೋಡಿದ್ದೀರಾ, ನೋಡಿ ಅಂತ ಹೇಳೋದು ನೋಡಲ್ಲ ನೀವು. ಏನು ಹೇಳೋಣ ಇದಕ್ಕೆ ಗೈಸ್. ಬಟ್ ಅದು ಸಾರಿ ಗೈಸ್, ಇದೇನು ಕಟ್ ಮಾಡಲ್ಲ, ಹಾಗಾಗಿ ಹಾಕ್ಬಿಡ್ತೀನಿ ನಾನು. ಚೆನ್ನಾಗಿ ರೀಚ್ ಆಗಿದೆ ಗೈಸ್, ಇದು ನಂಗೆ ಇಷ್ಟ ಆಯಿತು. ಥ್ಯಾಂಕ್ ಯು. ನಾನೇನೋ ಅಂದ್ಕೊಂಡಿದ್ದೆ ರೀಚ್ ಆಗಲ್ಲ ಇದು ಅಂತ, ಬಟ್ ಅದೇ ಆ್ಯಕ್ಚುಲಿ ಕಂಪ್ಯಾರಿಟಿವ್ಲಿ ಎಲ್ಲ ವೀಡಿಯೋಸಿಗೆ ಕಂಪೇರ್ ಮಾಡಿದ್ರೆ ಅದೇ ಜಾಸ್ತಿ ಹೋಗಿರೋದು. ಮುಂಚೆ ಎಲ್ಲ ನಾನು ಪ್ರಮೋಷನ್ ಮಾಡ್ಕೊಂಡಿದ್ದು ವೀಡಿಯೋ, ಅದು ಓಕೆ, ಅದು ಬಿಟ್ಟು ಬಿಡಿ, ಅದು ಬೇಡ. ಬಟ್ ಪ್ರಮೋಷನ್ ಮಾಡಿರೋದು ಬಿಟ್ಟು ಬೇರೆ ವೀಡಿಯೋಸಿಗೆ ಕಂಪೇರ್ ಮಾಡಿದರೆ ಆ ವಿಡಿಯೋ ತುಂಬ ಹೋಗಿದೆ. ಡೋಂಟ್ ವಾಚ್ ದಿಸ್ ಅಂತ ಹಾಕಿದ್ದೀನಿ ನನ್ನ ಥಂಬ್ನೇಲು. ಅದು ಚೆನ್ನಾಗಿ ಹೋಗಿದೆ. ಥ್ಯಾಂಕ್ ಯು. ಸಬ್ಸ್ಕ್ರೈಬರ್ಸ್ ಆಗಿದ್ದೀರ 4 ಜನ, ಇನ್ನೂ ಜಾಸ್ತಿ ಆಗಿ ಗೈಸ್. ಇನ್ಸ್ಟಾಗ್ರಾಮ್ನಲ್ಲಿ ಯಾರ್ಯಾರು ಅಲ್ಲಿಂದ ನೋಡ್ಕೊಂಡು ಬಂದಿದ್ದೀರಾ, ಸೊ ಥ್ಯಾಂಕ್ ಯು. ಮತ್ತು ತುಂಬ ಮೆಸೇಜಸ್ ಬರ್ತಾ ಇದೆ ಗೈಸ್ ಇನ್ಸ್ಟಾಗ್ರಾಮಲ್ಲಿ. ನನ್ನ ಫೋನ್ ಹ್ಯಾಂಗ್ ಆಗೋಷ್ಟು ಮೆಸೇಜಸ್ ಬರ್ತಾ ಇದೆ. ಸೊ ನಾನು ಇನ್ಸ್ಟಾಗ್ರಾಮ್ನ ನಾನು ಇದರಲ್ಲಿ ಹ್ಯಾಂಡಲ್ ಮಾಡ್ಕೊಬೇಕು ಇನ್ಮೇಲೆ. ಫೋನಲ್ಲೆಲ್ಲ ಮಾಡೋಕ್ಕಾಗಲ್ಲ, ಏನಕ್ಕೆ ನಂಗೆ ಯೂಟ್ಯೂಬಿಗೆ ಪ್ರಾಬ್ಲಮ್ ಆಗ್ತಾ ಇದೆ ವೀಡಿಯೋಸ್ ಕ್ಲಿಪ್ಪಿಂಗ್ಸ್ ತೊಗೊಳಕ್ಕೆ. ನೋಡಿ ಈ ಥರ ಹಿಂಗೆ ವೀಡಿಯೋಸ್ ಮಾಡ್ತಿರ್ತೀನಿ. ಸೊ ಸಡನ್ನಾಗಿ ನೀವೇ ನೋಡಿದ್ರೆ ನೋಟಿಫಿಕೇಶನ್ 4 ಬಂದುಬಿಡ್ತದೆ ನಿಮ್ಮ ನೋಟ್ಸಲ್ಲಿ. ಒಬ್ಬರು ಸಬ್ಸ್ಕ್ರೈಬ್ ಅಂದರೆ ಒಬ್ಬರು ಫಾಲೋವರು, 4 ಲೈಕ್ಸ್ ಆ ಥರ ಮೆಸೇಜಸ್ ಆ ಥರ ಎಲ್ಲ ಬರುತ್ತೆ. ಸೊ ಹಾಗಾಗಿ ಇನ್ಸ್ಟಾಗ್ರಾಮ್ ಮೇಲೆ ಇದ್ರಲ್ಲಿ ನೋಡ್ಕೊತೀನಿ, ಇದ್ರಲ್ಲಿ ನೋಡಲ್ಲ. ಯಾ ಗೈಸ್, ನಾನು ಆ್ಯಕ್ಚುಲಿ ಕಾಫಿ ಆಯಿತು, ಬ್ಲ್ಯಾಕ್ ಕಾಫಿ ಆಗೋಯ್ತು ಇವತ್ತು. ಫುಲ್ ಖುಷಿ ಆಗಿಬಿಟ್ಟಿದ್ದೀನಿ ನಾನು ಇದು ನೋಡಿ, ಅನಾಲಿಟಿಕ್ಸ್ ನೋಡಿ ಇನ್ಸ್ಟಾಗ್ರಾಮ್ದು. ಇವನ್ ಯೂಟ್ಯೂಬ್ದು ಅಷ್ಟೇ. ನಂಗೆ ನೋಟಿಫಿಕೇಶನ್ ಬಂದಿತ್ತು ಬೆಳಗ್ಗೆ ಎದ್ದ ತಕ್ಷಣ, ಇಬ್ಬರು ಸಬ್ಸ್ಕ್ರೈಬರ್ ಆಗಿದ್ದು. ಬಟ್ 4 ಜನ ಆಗಿದ್ದಾರೆ, ಗೊತ್ತಿಲ್ಲ. ಇನ್ನೊಬ್ರದ್ದು ನೋಟಿಫಿಕೇಶನ್ ಬಂದಿಲ್ಲ, ಅವ್ರ ಹೆಸರು ಬಂದಿಲ್ಲ. ಒಬ್ಬರು ಮನೋಜ್ ಅಂತ, ಇನ್ನೊಂದು ಯಾರ್ದೋ ಬಂದಿದೆ ಗೈಸ್, ಗೊತ್ತಿಲ್ಲ, ನೆನಪಿಲ್ಲ ನನಗೆ. ಅದು ಹೆಸರು ಕೂಡ ಹೊಟ್ಟೋಗಿರುತ್ತೆ ಇವಾಗ ಅದು ನೋಟಿಫಿಕೇಶನಿಂದ. ಸೊ ಮನೋಜ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಸಬ್ಸ್ಕ್ರೈಬಿಂಗ್. ಯಾರು ಸಬ್ಸ್ಕ್ರೈಬ್ ಮಾಡಿದ್ದಾರೆ ಎಲ್ಲರಿಗೂ ಥ್ಯಾಂಕ್ ಯು ಗೈಸ್. ಹೀಗೆ ವಿಡಿಯೋಸ್ ನೋಡ್ತಾ ಇರಿ, ಓಕೆ. ಇವಾಗ ಗೈಸ್ ಅದೇ ಹೇಳೋಣ ಅಂದ್ಬಿಟ್ಟು ಫಸ್ಟ್ ವಿಡಿಯೋ ಸ್ಟಾರ್ಟ್ ಮಾಡಿಬಿಟ್ಟೆ. ನಾನು ಆ್ಯಕ್ಚುಲಿ ಲೇಟ್ ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡಿರೋದು ನಾನು. ಸೊ ಆಲ್ರೆಡಿ 8 ಆಗೋಗಿದೆ ಗೈಸ್. ಹೊರಡೋಣ. ತುಂಬ ಅಂದರೆ ತುಂಬ ಶೆಕೆ ಇದೆ ಗೈಸ್, ಇವತ್ತು ಆಗ್ತಾನೆ ಇಲ್ಲ ನನಗೆ. ಓಹ್, ನಿಮ್ಮ ಕಡೆ ಎಲ್ಲ ಹೇಗಿದೆ ಗೈಸ್? ಹಿಂದೆ ಇಲ್ಲ ಆ್ಯಕ್ಚುಲಿ, ಇಲ್ಲಿ ಮನೆಗಳಿಲ್ಲ, ಇಲ್ಲಿ ಖಾಲಿ ಇದೆ. ಬಟ್ ಆದರೂ ಏನಕ್ಕೆ ಇಷ್ಟು ಶೆಕೆ ಅಂತ ಗೊತ್ತಾಗ್ತಾ ಇಲ್ಲ ಗೈಸ್. ಮಳೆ ಬರ್ಬೋದು ಅನ್ಸುತ್ತೆ ಮೇ ಬಿ ಇವತ್ತು, ಬಿಕಾಸ್ ಆ ಥರ ಫೀಲ್ ಆಗ್ತಾ ಇದೆ. ಮಳೆ ಬರಬೇಕಾದ್ರೆ ಫೀಲ್ ಆಗುತ್ತಲ್ಲ, ಬಿಸಿ. ಸೊ ಆ ಥರ ಫೀಲ್ ಆಗ್ತಾ ಇದೆ. ನಾನು ಹೊರಡೋಣ, ಓಕೆನಾ ಗೈಸ್? ಬಟ್ ಇಲ್ಲ, ಓಕೆ, ಬ್ಯಾಂಗ್ಳೂರಿಗೆ ಕಂಪೇರ್ ಮಾಡಿದ್ರೆ ಬ್ಯಾಂಗ್ಳೂರು ತುಂಬಾ ಬಿಸಿ ಇದೆ. ಬ್ಯಾಂಗ್ಳೂರಿಯನ್ಸ್ ಯಾರು ನೋಡ್ತಾ ಇದ್ದೀರಾ, ಎಲ್ಲರೂ ಆದಷ್ಟು ನಾಟ್ ಓನ್ಲಿ ಬ್ಯಾಂಗ್ಳೂರಿಯನ್ಸ್, ಎಲ್ಲರೂ ಕೂಡ ಕ್ಯೂಕಂಬರ್ಸು, ವಾಟರ್ ಮೆಲನು ಈ ಥರ ಎಲ್ಲ ಇಂಟೇಕ್ ಮಾಡಿ. ತುಂಬ ನೆಸೆಸಿಟಿ ಇರುತ್ತೆ ಬಾಡಿಗೆ. ನಾನೇ ಕುಡಿತಾ ಇಲ್ಲ. ಬಟ್ ವಾಟರ್ ಮೆಲನ್ ತರಿಸ್ಕೊಂಡಿದ್ದೆ, ಬಟ್ ಅದು ಹೀಟ್ ವಾಟರ್ ಮೆಲನ್ನು. ಅದೇ ಮಜ್ಜಿಗೆ ಆ ಥರ ಈ ಥರ ತೊಗೊಳ್ಳಿ. ಬಟ್ ಇಲ್ಲೆಲ್ಲ ಓಕೆ ಗೈಸ್, ನಮಗೆ ಅಟ್ಲೀಸ್ಟ್ ಮರಗಳಾದರೂ ಸಿಗುತ್ತೆ ಗಾಳಿ ಬೀಸೋಕ್ಕೆ. ಸ್ವಲ್ಪ ಇದು ತಣ್ಣಗಿರುತ್ತೆ ಇಲ್ಲಿ ಒಂಚೂರು. ಕಂಪ್ಯಾರಿಟಿವ್ಲಿ ಬ್ಯಾಂಗ್ಳೂರಲ್ಲಿ ಆಗೋದೇ ಇಲ್ಲ, ತುಂಬಾ ಬಿಸಿ ಅಲ್ಲಿ. ಇವಾಗೆಲ್ಲ ಹೋಗಿದ ತಕ್ಷಣ ಎಷ್ಟು ಬಿಸಿ ಅನಿಸುತ್ತೆ ಗೊತ್ತಾ. ಅಲ್ಲಿರೋರಿಗೆ ಗೊತ್ತಾಗುತ್ತೆ ಬ್ಯಾಂಗ್ಳೂರಿಯನ್ಸ್ಗೆ. ಗೈಸ್ ಇವತ್ತಿದ್ದು ಹಾಕೊಂಡ್ಬಿಟ್ಟು ನನಗೆ ಖುಷಿ ಆಗ್ತಾ ಇದೆ. ನನಗೆ ಈ ಥರ ಅಕ್ಸಸರೈಸ್ ಮಾಡಲ್ಲ ನಾನು ಯೂಶಲಿ. ಗೈಸ್ ಇವತ್ತು ರಿಂಗ್ಸ್ ಏನೋ ಹಾಕೋದು ಬೇಡ, ಹೀಗೆ ಹೋಗೋಣ.
ಬಿಕಾಸ್ ಶೆಕೆಗೂ ಅದು ಸ್ವಲ್ಪ ನಂಗೆ ಇದಾಗ್ತಾ ಇದೆ ನೋಡಿ. ಇಲ್ಲ ಡಿಫ್ರೆನ್ಸ್ ಗೊತ್ತಾಗುತ್ತೆ ನಿಮಗೆ ನೋಡಿ, ಇಲ್ಲ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಇದು ಬರ್ತಾ ಇರೋದು ಮಾರ್ಕ್ ಬರ್ತಾ ಇರೋದು. ಸೊ ಅದಕ್ಕೆ ಹೊರಡೋಣ ಗೈಸ್. ಇವಾಗ ಎಲ್ಲ ಆಗೋಗಿದೆ. ಇದು ಆಕ್ಸೆಸರೀಸ್ ಈ ಥರ ಎಲ್ಲ ಮಾಡಲ್ಲ ನಾನು, ಬಟ್ ಇವತ್ತೇನೋ ಶೆಕೆ ಅಂದ್ಬಿಟ್ಟು ಹಾಕ್ಕೊಂಡೆ. ಬಟ್ ಇದು ಔಟ್ಫಿಟ್ಗೂ ಮ್ಯಾಚ್ ಆಗ್ತಿತ್ತಲ್ಲ, ಅದಕ್ಕೆ ಹಾಕ್ಕೊಂಡೆ. ತಮ್ಮನೇಲಿ ಇದೇ ಹಾಕ್ಬಿಡೋಣ. ಹೇಗೆ ಬಂತು ನೋಡ್ತೀನಿ ರೀ ಗೈಸ್. ತಮ್ಮನೇಲಿ ತೊಗೊಂತಾ ಇದ್ದೆ. ಇವಾಗ ಹೊರಡೋಣ. ಆ್ಯಕ್ಚುಲಿ ಮೀಟಿಂಗ್ ಇದೆ ಇವತ್ತು, ಯಾರೋ ಬರ್ತಾರೆ ಇವತ್ತು ಆಫೀಸಿಗೆ. ಸೊ ಲೆಟ್ಸ್ ಗೈಸ್. ಇವತ್ತು ಎಕ್ಸಾಕ್ಟ್ 10 o'clock ಬಂದು ಆಫೀಸಿಗೆ. ಆ್ಯಕ್ಚುಲಿ ಬ್ರೇಕ್ಫಾಸ್ಟ್ ಕೂಡ ಆಗೋಯ್ತು. ಸೊ ದಿಸ್ ಈಸ್ ಮೈ ಔಟ್ಫಿಟ್ ಆಫ್ ದ ಡೇ ಗೈಸ್. ಹಿಂಗೆ ಮತ್ತೆ ಬಸ್ಸಲ್ಲಿ ತೆಗೆದ್ಬಿಟ್ಟಿದೆ ಹೇರ್ ಸ್ಟೈಲ್. ನಾನು ಈ ಥರ ಎಲ್ಲ ಹಾಕಲ್ಲ, ಇವತ್ತೇ ಹಾಕಿರೋದು. ಅಂದರೆ ಯಾವಾಗಾದರೂ ರೇರ್ ಹಾಕೋದಷ್ಟೇ. ನಿಮ್ದೆಲ್ಲ ಆಯ್ತಾ ಗೈಸ್ ಬ್ರೇಕ್ಫಾಸ್ಟ್? ನಮ್ಮ ಬ್ರೇಕ್ಫಾಸ್ಟ್ ಆಯಿತು. ಏನು ತಿಂದೆ ನಾನು ಗೈಸ್? ತಿಂದೆ ಪೊಂಗಲ್. ಆಲ್ರೆಡಿ ಮರ್ತೋಗ್ಬಿಟ್ಟಿದ್ದೀನಿ ಇವಾಗಲೇ. ಬಾದಾಮಿ ತಿನ್ನಬೇಕು, ಮರಿತಾ ಇದ್ದೀನಿ ಅದಕ್ಕೆ ಗೈಸ್. ಇವತ್ತು ಆ್ಯಕ್ಚುಲಿ ವೆದರ್ ನೋಡಿ ಹೇಗಿದೆ, ಲೈಟಾಗಿ ಕೂಲಾಗಿದೆ. ಈಗ ಇದ್ರೆ ಸಾಕಪ್ಪ ಸಂಜೆವರೆಗೂ. ಗೈಸ್ ಬನ್ನಿ ವರ್ಕ್ ಸ್ಟಾರ್ಟ್ ಮಾಡೋಣ. ವಿಲ್ ಸ್ಟಾರ್ಟ್ ದ ವರ್ಕ್. ಅದು ನಮಗೆ ಎಲ್ಲ ಸಿಕ್ತು. ಫೋಟೋ ತರಿಸಿ ಅದು ನೋಡಿ ಮಕ್ಕ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಇವತ್ತು ಫುಲ್ಲು ಟಯರ್ಡ್ ಡೇ ಇವತ್ತು ಗೈಸ್. ನಾನು ಕೆಂಗೇರಿನಲ್ಲಿ ಒಂದು ಇವೆಂಟ್ ಏನೋ ಮಾಡ್ತಾ ಇದ್ದಾರೆ. ಸಕ್ಕತ್ತಾಗಿದೆ ಅಲ್ಲಿ ಮಾತ್ರ. ಫೋನಲ್ಲಿ ಯಾವ ಥರ ಕಾಣಿಸಿದೆ ಅಂತ ಗೊತ್ತಿಲ್ಲ. ಎಲ್ಲರೂ ಅಲ್ಲಿ ಹತ್ತಿರ ಯಾರು ಇದ್ದಾರೆ ಹೋಗಿ ವಿಸಿಟ್ ಮಾಡಿ. ಅವತಾರ್ ಇದೆಲ್ಲ ಇದೆ ಅಲ್ವಾ, ಸೊ ಅದ್ರದ್ದೇನು ರೆಪ್ಲಿಕಾ ಸಮಥಿಂಗ್ ಏನೋ ಮಾಡಿದ್ದಾರೆ ಅಂತ ಅಲ್ಲಿ ಹಾಕಿದ್ರು. ಸೊ ಹೋಗ್ಬಿಟ್ಟು ನೋಡ್ಕೊಂಡು ಬನ್ನಿ. ಆಟ ಆಡೋದೆಲ್ಲ ಇದೆ, ಆಟ ಆಡ್ಕೊಂಡು ಬನ್ನಿ ಆರಾಮಾಗೆ. ನನಗೆ ಹತ್ತಿರ ಇದ್ದಿದ್ರೆ ಹೋಗ್ತಿದ್ದೆ, ಬಟ್ ಇವಾಗ ಅಲ್ಲಿ ಹೋಗ್ಬೇಕಾದ್ರೆ ಒಂದು ದಿನ ಹೋಗಲೇಬೇಕು ನಾನು. ಎಸ್ ನಮ್ರತೆ ನೋಡ್ಸಲ್ಲ ನಿಮಗೆ. ಆ್ಯಕ್ಚುಲಿ ಸಿನ್ನ ಇವರೆಲ್ಲ ಇದ್ರಲ್ವಾ ಗೈಸ್. ನನಗೆ ಅವರಿರೋವರೆಗೂ ಸ್ವಲ್ಪ ಪ್ರಿನ್ಸಸ್ ಟ್ರೀಟ್ಮೆಂಟ್ ಎಲ್ಲ ಇರುತ್ತೆ. ಬರಬೇಕಾದ್ರೆ ವೆಲ್ಕಮ್ ಎಲ್ಲ ಮಾಡ್ತಾರೆ ಅವರು. ಸೊ ಆಲ್ಬಮ್ ಎಲ್ಲ ನೋಡ್ತಿದ್ರು ಅನಿಸುತ್ತೆ. ಅವರು ಕೊಟ್ಟರು, ಅಕ್ಕ ಇದು ನೋಡಿಸಿ ನಿಮ್ಮ ಸಬ್ಸ್ಕ್ರೈಬರ್ಸ್ಗೆ ನೀವು ಹೇಗಿದ್ದೀರಾ ಅಂತ. ಕೆಲಸ ಹೇಗಿದ್ದೀನಿ ಮತ್ತೆ ಇಲ್ಲಿದ್ದೀನಿ ನೋಡಿ, ಬ್ಲೂ ಕಲರ್ ಡ್ರೆಸ್ಸಲ್ಲಿ. ಇದೇ ನಾನು ಪೀಸ್ ಕಾಣಿಸ್ತಿದೆ ತಾನೆ, ಇದೇ ನಾನೇ ನಾನು ಎಸ್ ಹೇಗಿದೆ ಫೋಟೋ? ಅಷ್ಟೊಂದೇನು ಡಿಫ್ರೆನ್ಸ್ ಇಲ್ಲ. ಆವಾಗ ಹೇಗಿದ್ದೋ ಇವಾಗಲೂ ಹಾಗೇ ಇದ್ದೀನಿ. ನಾನು ಸಣ್ಣಗಿದ್ದೀನಿ, ನಾನೆಲ್ಲೂ ಚೇಂಜಸ್ ಆಗಿಲ್ಲ. ನಿಮ್ಗೆ ಗೊತ್ತು ನಾನು 7-8 years ನನ್ನ ಫೇವ್ರೆಟ್ ಡ್ರೆಸ್ಸಸ್ ಎಲ್ಲ ಹಾಕ್ಕೊತೀನಿ. ನಾನು ಹಾಕ್ಕೊಂಡಿದ್ದೀನಿ ಕೂಡ. ಇವನ್ ನನ್ನ ಫೇವ್ರೇಟ್ ಸ್ಯಾರೀಸ್ ಬ್ಲೌಸಸ್ ಕೂಡ ಎಲ್ಲ ಆಗುತ್ತೆ ನನಗೆ. ಇದೆಲ್ಲ ಏನು ಸ್ಟಿಚ್ ಏನು ಓಪನ್ನೇ ಮಾಡೋದು ಬೇಡ ಗೈಸ್. ನಾನು ಅಷ್ಟೇ ಇದೆ ಎಲ್ಲ ಕರೆಕ್ಟಾಗೆ. ಅವಾಗ ಏನಿದ್ದ ಇವಾಗಲೂ ಹಾಗೆ ಇದ್ದೀನಿ ನಾನು. ಸೊ ಟಚ್ಕೊಂಡು ಆಮೇಲೆ ದಪ್ಪ ಆಗಿಬಿಟ್ರೆ ಕಷ್ಟ. ಬಟ್ ಗೈಸ್ ನಾನು ಏನು ಗೊತ್ತಾ, ಹೊರಗೆಲ್ಲ ತಿನ್ನಲ್ಲ. ನಾನು ತಿಂದರೆ ನನಗೆ ಹೊಟ್ಟೆ ನೋವು ಬರೋದು, ಇಲ್ಲ ಅಲರ್ಜಿ ಆಗೋದು, ಆ ಥರ ಎಲ್ಲ ಆಗುತ್ತೆ. ಸೊ ಹಾಗಾಗಿ ನಾನು ಆಲ್ಮೋಸ್ಟ್ 99% ಅವಾಯ್ಡ್ ಮಾಡ್ತೀನಿ. ಎಲ್ಲ 1% ಮಾತ್ರ ಆಚೆ ಈಚೆ ಆಗುತ್ತೆ ಅಷ್ಟೇ. ಜಂಕ್ಸು, ಇವನ್ ಹೊರಗಡೆ ಹೋಟೆಲ್ ಫುಡ್ಸು ನಾನು ತಿನ್ನಲ್ಲ. ಸೊ ಗೈಸ್ ನಿಮ್ಮದೆಲ್ಲ ಕೆಲಸ ಹೇಗಿತ್ತು? ನಾನು ಫುಲ್ ಟಯರ್ಡ್ ಇವತ್ತು, ಫುಲ್ ಟಯರ್ಡ್ ಆಗೋಗಿದ್ದೀನಿ. ಮತ್ತು ಮೂಡು ಕೂಡ ಇಲ್ಲ ನನಗೆ. ಏನು ಮಾಡೋದು ಗೈಸ್ ಇವಾಗ? ನೀವೇನಾದ್ರು ಹೇಳಿ ನನಗೆ, ನಾನೇ ಕೇಳಿಸ್ಕೊತೀನಿ ಇವತ್ತು. ನೀವು ಹೇಳಿ ನಾನು ಕೇಳಿಸ್ಕೊತೀನಿ ಗೈಸ್. ನಂದು ಇನ್ಸ್ಟಾಗ್ರಾಮ್ ಇನ್ನೇನು 3K ರೀಚ್ ಆಗ್ತಾರೆ. ಅದೇನು ಅದು ಹೆಂಗಂತ ಗೊತ್ತಿಲ್ಲ ನನಗೆ. ಆಲ್ಮೋಸ್ಟ್ ಇವಾಗ ಇನ್ನೇನು 3K ರೀಚ್ ಆಗಿಬಿಡ್ತೀನಿ. 2900 ಆಗೋಗಿದ್ರೆ. ಸೊ ಬೆಳಗ್ಗೆ ಅಷ್ಟು 100% 3K ಹೊಡೆದಿದ್ದೀನಿ ಇವತ್ತು ನಾನು. ಬೆಳಗ್ಗೆ ಹೇಳ್ತೀನಿ ನಾಳೆ ಗೈಸ್ ಐ ರೀಚ್ 3K ಅಂತ. ಗೈಸ್ ಒಂದಿನಲ್ಲಿ ಹೇಗೆ 1K ಆದರೂ ಅಂತ ಗೊತ್ತಿಲ್ಲ. ನೆನ್ನೆ ಅನಿಸುತ್ತೆ 2K ಆಗಿದೆ ನನಗೆ. ಬಟ್ 2K ಕ್ರಾಸ್ ಆಗೋಗಿದೆ. 2.2 ಸಮಥಿಂಗ್ ಏನೋ ಇದ್ದರು. ಬೆಳಗ್ಗೆ ನಾನು ನೋಡಿದಾಗ 2.7 ಇದ್ದರು. ಸಂಜೆ ನೋಡಿದಾಗ 2.9 ಆಗೋಗಿದೆ. ಇವಾಗ 6 o'clock 6-7ಗೆಲ್ಲ 2.9 ಆಗೋಗಿದ್ರು. ನೈಟ್ ಅಷ್ಟರಲ್ಲೆಲ್ಲ ಇವಾಗ ಎಲ್ಲ ನಾನೆಲ್ಲ ಸೈಲೆಂಟ್ ಮಾಡಿ ಇಟ್ಕೊಬೇಕು. ಸದ್ಯ ನಾನು ಇದು ಫ್ಲೈಟ್ ಮಾಡಿ ಹಾಕ್ಬಿಟ್ಟು ನಾನು ಮಾಡ್ತಾ ಇರೋದು ವೀಡಿಯೋ. ಇಲ್ಲ ಅಂತ ಹೇಳಿದ್ರೆ ಪಟ ಅಂತ ಮೆಸೇಜಸ್ ಬರುತ್ತೆ, ಅದೆಲ್ಲ ಬರುತ್ತಲ್ಲ, ಹ್ಯಾಂಗಾಗುತ್ತೆ. ಸೊ ಹಾಗಾಗಿ ಅಯ್ಯೋ ಟೆನ್ಷನ್ ಬೇರೆ ಇವತ್ತು. ಅಂದರೆ ಟೆನ್ಷನ್ ನಂಗೆ ಆರಾಮಿಲ್ಲ ಅದಕ್ಕೆ. ಅದು ಬಂದರೆ ಮತ್ತೆ ಹ್ಯಾಂಗಾದ್ರೆ ಇನ್ನೂ ಇರಿಟೇಟ್ ಆಗಿಬಿಡುತ್ತೆ ಅಂತ ಎಲ್ಲ ಆಫ್ ಮಾಡಿಬಿಟ್ಟು ಶಿಸ್ತಾಗಿ ಕೂತ್ಕೊಂಡ್ಬಿಟ್ಟಿದ್ದೀನಿ. ಆರಾಮಾಗಿ ವ್ಲಾಗ್ ಮಾಡ್ಕೊಂಡು ಆಮೇಲೆ ನೋಡ್ಕೊಳ್ಳೋಣ ಅದೆಲ್ಲ ಅಂತ.
ಗೈಸ್ ಹೇಗಿತ್ತು ಸ್ಟೋರಿ? ಬರೋ ಸ್ಟೋರಿ ಕೇಳೋದಲ್ಲ, ಅದನ್ನು ಅಳವಡಿಸ್ಕೊಳ್ಳಿ. ನಿಮಗೆ ಹೆಲ್ಪ್ ಆಗಲಿ ಅಂತಲೇ ನಾನು ಹುಡುಕಿ ಹಾಕ್ತಾ ಇರೋದು ಗೈಸ್. ಆಯಿತಾ? ಅರ್ಥ ಮಾಡ್ಕೊಳ್ಳಿ, ಅಳವಡಿಸ್ಕೊಳ್ಳಿ ಲೈಫ್ನಲ್ಲಿ. ಇದು ತುಂಬ ಹೆಲ್ಪ್ ಆಗುತ್ತೆ ನಿಮಗೆ, ನನಗೂ ಕೂಡ ಆ್ಯಸ್ ವೆಲ್ ಹೆಲ್ಪ್ ಆಗುತ್ತೆ. ಸೊ ಯಾ, ಏನು ಗೈಸ್ ಅಡುಗೆ ನಿಮ್ಮ ಮನೆಯಲ್ಲಿ? ಗೈಸ್ ಏನು ಗೊತ್ತಾ, ಇಲ್ಲಿ ರಾಮನಗರದಲ್ಲಿ ಈ ಸ್ಯಾರಿ ಏನೋ ಹಾಕಿದ್ದಾರೆ. ಎಲ್ಲಿ ಗೊತ್ತಾ, ಇಲ್ಲಿ ಒಂದು ಚೌಲ್ಟ್ರಿ ಇದೆ, ಕೃಷ್ಣ ಸ್ಮೃತಿ ಅಂತ ಒಂದು ಚೌಲ್ಟ್ರಿ ಇದೆ. ಅದೇ ಅನಿಸುತ್ತೆ, ಹೌದು. ಇಲ್ಲಿ ಆರ್ಚ್ ಹತ್ರ ಇದೆ ಅಲ್ವಾ, ಅಲ್ಲಿ. ಸೊ ಅಲ್ಲಿ ಸ್ಯಾರೀಸ್ ಎಲ್ಲ ಹಾಕಿದ್ದಾರೆ. ಅದು ನೋಡ್ಕೊಂಡು ಬರೋಣ. ಆಗ ಸಂಡೇ ಹೋಗೋಣ. ಸಂಡೇ ಪ್ರತುದು ಬರ್ತ್ಡೇ ಇದೆ. ರೂಪಕ್ಕಂಗೆ ಆ್ಯಕ್ಚುಲಿ ಮೈಸೂರಿನಲ್ಲಿ ಮೇಕಪ್ ಇದೆ ಅಲ್ವಾ, ಸೊ ಅವ್ರು ಇರೋಲ್ಲ ನೈಟು. ಸೊ ವಿ ಆರ್ ಪ್ಲಾನಿಂಗ್ ಅರೌಂಡ್ 11:30ಗೆಲ್ಲ ವಿಲ್ ಸೆಲೆಬ್ರೇಟ್ ಅಂತ. ಸೊ ಅದಾದ್ಮೇಲೆ ಏನು ಕೆಲಸ ಇರಲ್ಲ. ಸೊ ಅವಾಗ ನಾವು ಸ್ಯಾರಿ ನೋಡ್ಕೊಂಡು ಬರೋಣ. ಮೈಸೂರು ಸಿಲ್ಕೆಲ್ಲ ಹಾಕಿದ್ದಾರೆ ಅಂತೆ, ನೋಡೋಣ ಹೇಗಿರುತ್ತೆ. ನಿಮಗೂ ನೋಡ್ತೀನಿ, ಹೋಗಿ ನೋಡ್ಕೊಂಡು ಬರೋಣ. ಓಕೆ, ಚೆನ್ನಾಗಿದ್ರೆ ತೊಗೊಳೋದಿಲ್ಲ ಅಂತ ಹೇಳಿದ್ರೆ ಇಲ್ಲ. ಸೈಜೆಲ್ಲ ಪೇನ್ ಬರ್ತದೆ ನನಗೆ ಲೈಟಿಗೆ, ಕಣ್ಣೆಲ್ಲ ನೋಡ್ತಾ ಇದೆ, ತಲೆಯೆಲ್ಲ ತಲೆಯಲ್ಲಿ ಎಲ್ಲ ಹಿಡ್ಕೊಂಡ್ಬಿಟ್ಟಿದೆ ನನಗೆ, ಒಳಗೆಲ್ಲ ತಲೆಯೆಲ್ಲ ನೋಡ್ತಾ ಇದೆ ನನಗೆ. ಬಟ್ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಜಾಸ್ತಿ ಆಗ್ತಿದಾರಲ್ಲ, ಒಂದು ಖುಷಿಗೆ 40% ನಾನು ಹೀಗಿದ್ದೀನಿ ಅಷ್ಟೇ. ಇಲ್ಲ ಅಂತ ಹೇಳಿದ್ರೆ ನನಗೆ ಮೂಡಿರಲ್ಲ, ಸ್ವಲ್ಪ ಕೆಲಸ ಅದು ಇದೆಲ್ಲ ಇರ್ತಲ್ಲ ಗೈಸ್. ಸೊ ನಿಮ್ಗೆ ಅರ್ಥ ಆಗುತ್ತೆ ಎಲ್ಲರಿಗೂ, ಯಾರು ಕಾರ್ಪೊರೇಟ್ ಹೋಗ್ತೀರಾ ಅವರಿಗೆಲ್ಲ ಪ್ಲೀಸ್ ಟು ಅಡ್ಜಸ್ಟ್ ಅಷ್ಟೇ. ಇನ್ನು ಸ್ವಲ್ಪ ದಿನ ಅಷ್ಟೇ ಗೈಸ್, ಆಮೇಲೆ ಇಷ್ಟು ಬ್ಯುಸಿ ಇರಲ್ಲ. ಇವಾಗ ಒಂದು ಸ್ವಲ್ಪ ಪ್ರಾಜೆಕ್ಟ್ಸ್ ಎಲ್ಲ ನಾವು ಇವಾಗ ಏನೇನು ಅಂದರೆ ಬೇಸಿಕ್ ಏನೇನು ಬೇಕು ಅದೆಲ್ಲ ಮಾಡ್ಕೊಬೇಕಲ್ವ. ಸೊ ಹಾಗಾಗಿ ಇನ್ನೊಂದು ವೀಕೆಲ್ಲ ಆಗಿಬಿಟ್ರೆ ಆಮೇಲೆ ಏನಿರಲ್ಲ, ಆಮೇಲೆ ಆರಾಮಾಗಿರ್ತೀನಿ ಖುಷಿಯಾಗಿ ಅಲ್ಲ ಗೈಸ್. ಇನ್ನೇನು ಗೈಸ್ ಸಮಾಚಾರ ಹೇಳಿ, ನೀವೇ ಹೇಳಿ. ಏನು ಮಾಡ್ತಾ ಇದ್ದೀರಾ ಎಲ್ಲರೂ? ಕಾಫಿ ಆಯಿತಾ, ತಿಂಡಿ ಆಯಿತಾ, ಊಟ ಆಯಿತಾ ಗೈಸ್? ನಾನು ಏನೋ ಹೇಳೋಣ ಅಂದ್ಕೊಂಡು ಬಂದೆ, ಮರ್ತೋಯ್ತು. ಯಾಕೆ ಹಿಂಗೆ ಆಗ್ತಾಯಿದೆ 2-3 ಡೇಸಿಂದ ಮರಿತಾ ಇದ್ದೀನಿ, ನನಗೆ ಗೊತ್ತಿಲ್ಲ. ಹಾಂ, ಮೈಕು ಆ್ಯಕ್ಚುಲಿ ಗೈಸ್, ಇದು ಮೈಕ್ ಇದು ಅಂದರೆ ರೈಟ್ ಸೈಡ್ದು ಇದು ಯೂಸ್ ಮಾಡ್ತಾ ಇರೋದು ಇವಾಗ. ಇದು ಅಷ್ಟು ಕೇಳಿಸಲ್ಲ ನಿಮಗೆ. ಸೊ ಹಾಗಾಗಿ ಇದು ಎಕ್ಸ್ಚೇಂಜಿಗೆ ಕೊಟ್ಟು ಕಳಿಸ್ಬೇಕು. ಯಾವಾಗ ಹೋಗೋದಂತ ಗೊತ್ತಿಲ್ಲ, ದಡಸ್ಲಿಂಕಲ್ಲಿ ಕೊಟ್ಟು ಕಳಿಸ್ಬೇಕು. ಒಂದು ಸಂಡೇ ಎಲ್ಲ ಹೋಗೋಲ್ಲ, ನೋಡೋಣ. ಒಂದಿನ ರಜಾ ಹಾಕ್ಕೊಬೇಕು. ನಾನು ರಜಾ ಹಾಕ್ಕೊಂಡು ರೆಸ್ಟ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ನೋಡೋಣ, ನೆಕ್ಸ್ಟ್ ವೀಕಲ್ಲಿ ರಜಾ ಹಾಕ್ಕೊಳ್ಳೋಣ. ಆಯಿತಾ ಗೈಸ್? ರಜಾ ಹಾಕ್ಕೊಂಡು ಪ್ಲ್ಯಾನ್ ಮಾಡೋಣ. ಬರೀ ಮಾಡಿರೋದು ಬಿಟ್ಟು ಈಚೆಲ್ಲರೂ ಹೋಗಿ ಬರೋಣ. ಬಟ್ ಎಲ್ಲರೂ ಸಿಗಬೇಕಲ್ಲ ನನಗೆ ಅದೇ ಥರ. ನಾನೇನೋ ಫ್ರೀ ಇರ್ತೀನಿ, ಓಕೆ. ಬೇರೆಯವರು ಅದೇ ಥರ ಫ್ರೀ ಇರಬೇಕಲ್ವ. ಅವ್ರ ಲೈಫ್ನೆಲ್ಲ ಬ್ಯುಸಿ ಇರ್ತಾರೆ ಎಲ್ಲರೂ. ಗೈಸ್ ನಂದು ಕುಮಾರ್ದು ವೀಡಿಯೋ ತುಂಬ ಚೆನ್ನಾಗಿ ಹೋಗ್ತಾ ಇದೆ. 74K ರೀಚ್ ಆಗಿದೆ ಇವಾಗ. ಅವನಿಗೆ ಹೇಳೇ ಇಲ್ಲ ನಾನು ಆ್ಯಕ್ಚುಲಿ. ಅವ್ನು ಕಾಲ್ ಮಾಡಿದ್ರೆ ರಿಸೀವೇ ಮಾಡಲ್ಲ ಗೈಸ್, ಎಲ್ಲೋ ಇರ್ತಾನೆ. ಯಾವಾಗೋ ಕಾಲ್ ಮಾಡಿ ಯಾವಾಗೋ ಕಾಲ್ ಮಾಡ್ತಾನೆ, ಬ್ಯುಸಿ ಇರ್ತಾನೆ ಅವನು. ಸೊ ಯಾವಾಗಾದರೂ ಕಾಲ್ ಮಾಡಿದಾಗ ಹೇಳ್ತೀನಿ ಅವನಿಗೆ ಈ ಥರ ರೀಚ್ ಆಗ್ತಾ ಇದೆ ಅಂತ. ಬಟ್ ಅವನಿಗೂ ಸೆಂಡ್ ಮಾಡಿದ್ದೆ ನಾನು, ನೋಡಿ ಎಷ್ಟು ರೀಚ್ ಆಗಿದೆ ಅಂತ. ಅವ್ನು ಆ್ಯಕ್ಚುಲಿ ಕ್ಯಾಮ್ರಾ ಮುಂದೆಲ್ಲ ಬರಲ್ಲ ಆ ಥರ. ಇದೇ ಫಸ್ಟ್ ಟೈಮ್ ಅವನು ಆ ಥರ ಬಂದಿರೋದು. ಅಯ್ಯೋ ಬಿಡುಗರು ಅಂತ ಅವನು ಬರಲ್ಲ. ಈ ಫೋಟೋಸ್ ಎಲ್ಲ ತೆಗೆಸ್ಕೊತಾನೆ. ಅಂದರೆ ಇನ್ಸ್ಟಾಗ್ರಾಮ್ ಈ ಥರ ಎಲ್ಲ ಆ ಥರ ಎಲ್ಲ ಅವ್ನಿಗೆ ಅಷ್ಟು ಇಷ್ಟ ಆಗಲ್ಲ. ಅಂದರೆ ಇಷ್ಟ ಆಗಲ್ಲ ಅಂದಕ್ಕಿಂತ ಕಂಫರ್ಟ್ ಇಲ್ಲ ಅವನಿಗೆ. ಸೊ ಹೋಗ್ತಾ ಅವನು ಆ್ಯಡ್ ಮಾಡ್ಕೊತೀನಿ. ಇವಾಗ ಒಂದು ಚೆನ್ನಾಗಿ ಹೋಗಿದೆ ಅಲ್ವಾ, ನೆಕ್ಸ್ಟ್ ಅವ್ನು ಹೇಳ್ಕೊಂಬರ್ತೀನಿ, ಬಾ ಕುತ್ಕೊ, ಬಾ ರೀಲ್ಸ್ ಮಾಡೋಣಪ್ಪ ಅಂತ. ಬಟ್ ಅವ್ನು ನಂಗೆ ತಮ್ಮ ಥರ ಗೈಸ್. ಎಲ್ಲರೂ ಜೋಡಿ ಚೆನ್ನಾಗಿದೆ ಅಂತ ಒಂದು ಕಾಮೆಂಟ್ ನೋಡಿದೆ ನಾನು. ಹೀ ಈಸ್ ಮೈ ಬ್ರದರ್ ಫ್ರಮ್ ಅನದರ್ ಮದರ್. ಅಷ್ಟೇ, ನಾವು ಅಷ್ಟೇ ಎಲ್ಲ ಖುಷಿಯಾಗಿ ಚೆನ್ನಾಗಿರ್ತೀವಿ. ಅದು ನೋಡಿದವ್ರಿಗೆ ಅನ್ಸುತ್ತೆ ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ಅವ್ರ ಒಪಿನಿಯನ್ ಅವ್ರು ಹೇಳ್ತಾರೆ. ಸೊ ಯಾ ಗೈಸಿಂದ ನಾನು ಹಾಕ್ಕೊಂಡಿದ್ದೆಲ್ಲ ಹಾಗೆ ಇದೆ ನನಗೆ. ಬಟ್ ಈ ಔಟ್ಫಿಟ್ಟಿಗೆ ಮ್ಯಾಚ್ ಆಗ್ತಾ ಇಲ್ಲ, ಅದಕ್ಕೆ ಸಕ್ಕದಾಗಿ ಅನಿಸ್ತಿತ್ತು ಬೆಳಗಲ್ವಾ ಔಟ್ಫಿಟ್ಟಿಗೆ. ಇದು ಆ್ಯಕ್ಚುಲಿ ಗೈಸ್ ಏನು ಗೊತ್ತಾ, ನನ್ನ ಫುಲ್ ಹಿಂಗೆ ಹೋಗಿದೆ ಇವಾಗ. ಫುಲ್ ನೈಸ್ ಇರ್ತಿತ್ತಲ್ವ, ಇವಾಗ ಆ ಥರ ಇಲ್ಲ. ಬೆಳಗ್ಗೆಯಿಂದ ಇದೇ ಥರ ಇದೆ ಅಲ್ಲ. ಇವಾಗ ಅಲ್ಲಿ ಮನೆಗೆ ಎದ್ದಾಗಿಂದ ಇದೇ ಥರ ಇರೋದು. ಓಪನ್ನೇ ಮಾಡಿಲ್ಲ ನಾನು. ಸೊ ಇವಾಗ ಜಸ್ಟ್ ಓಪನ್ ಮಾಡಿದ್ದೆ, ಹಿಂಗೆ ಸ್ನೇಕ್ ಥರ ಹಿಂಗೆ ಹೋಗಿದೆ. ನಾನು ಅದಕ್ಕೆ ಹಂಗೆ ಹಾಕ್ಕೊಂಡು ಇವಾಗ ಲೂಸ್ ಹರಿಬಿಟ್ರು ಅದು ಹೀಗಿರುತ್ತೆ. ಸೆಕೆ ಬೇರೆ ಅಲ್ವಾ, ಹಿಂಸೆ ಆಗುತ್ತೆ ಅಂತ ಎತ್ತಕ್ಕೆ ಕಟ್ಬಿಟ್ಟೆ ನಾನು. ಇವಾಗ ಗೈಸ್ ಎಲ್ಲರೂ ಊಟ ಮಾಡಿ ಆರಾಮಾಗಿ ರೆಸ್ಟ್ ಮಾಡಿ, ಓಕೆನಾ? ನಾನು ನಾಳೆ ಸಿಗ್ತೀನಿ ವಿತ್ ಆಲ್ ದ ಅಪ್ಡೇಟ್ಸ್. ಈ ವಿಡಿಯೋನಿಗೆ ಎಂಡ್ ಮಾಡ್ತೀನಿ ಗೈಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಆ್ಯಂಡ್ ಯೂಟ್ಯೂಬು ಕೂಡ ಸಬ್ಸ್ಕ್ರೈಬ್ ಆಗಿದ್ದಾರೆ. 519 ಇದು, ಇವಾಗ 527 ಆಗಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಯಾರು ಸಬ್ಸ್ಕ್ರೈಬ್ ಮಾಡಿದ್ದಾರೆ ಅವರು. ನಾನು ಬೆಳಗ್ಗೆ ಹೆಸರು ಹೇಳ್ದೆ ಅಲ್ವಾ, ಅವರು ಇನ್ನೊಬ್ರು ಯಾರೋ ಗೊತ್ತಿಲ್ಲ ಗೈಸ್ ನನಗೆ. ಪ್ರಶಾಂತ್ ಅಂತ ಏನೋ ಅನಿಸುತ್ತೆ. ಥ್ಯಾಂಕ್ ಯು ಪ್ರಶಾಂತ್, ಥ್ಯಾಂಕ್ ಯು. ಈಗ ಯಾರ್ಯಾರು ಅಂದರೆ ಗೈಸ್ ನನ್ನ ಹೆಸರು ಕಾಣಿಸಿದ್ರೆ ನಾನು ಡೆಫಿನೆಟ್ಲಿ ಹೇಳ್ತೀನಿ. ಬಟ್ ಹೆಸರು ಎಷ್ಟೊಂದು ಜನದ ಕಾಣಿಸಲ್ಲ ನನಗೆ. ಅಂದರೆ ಯಾರ್ಯಾರು ಅದರಲ್ಲೂ ಪಬ್ಲಿಕ್ ಪ್ರೈವೇಟ್ ಅಂತ ಆ ಥರ ಎಲ್ಲ ಇರುತ್ತೆ. ಸೊ ಯಾರು ಪಬ್ಲಿಕ್ ಮಾಡ್ಕೊಂಡಿರ್ತಾರೆ ಅವ್ರ ಹೆಸರು ಮಾತ್ರ ಕಾಣಿಸುತ್ತೆ. ಇಲ್ಲಂತ ಹೇಳಿದ್ರೆ ಡೂ ಒನ್ ಥಿಂಗ್, ಯು ಗೈಸ್ ಕ್ಯಾನ್ ಕಾಮೆಂಟ್ ಯುವರ್ ನೇಮ್ಸ್ ಸೊ ದಟ್ ಐ ಕ್ಯಾನ್ ಹೇಳ್ಬೋದು ನೆಕ್ಸ್ಟ್ ಬ್ಲಾಗಲ್ಲಿ. ನಾನು ಅದೇ ಎಷ್ಟು ಸಲ ಹೇಳಿದ್ದೀನಿ, ಸಬ್ಸ್ಕ್ರೈಬ್ ಆದಮೇಲೆ ಕಾಮೆಂಟ್ ಮಾಡಿ ಅಂತ. ನೆಕ್ಸ್ಟ್ ಬ್ಲಾಗಲ್ಲಿ ನಾನು ನಿಮ್ಮ ಹೆಸರು ಹೇಳ್ತೀನಿ. ಅವಾಗ ನನಗೂ ಖುಷಿ ಆಗುತ್ತೆ, ಇಂಥವ್ರು ನನ್ನ ಸಬ್ಸ್ಕ್ರೈಬರ್ ಅಂತ. ಅವಾಗ ಹೆಸರು ಹೇಳ್ದಂಗೆ ನೆನಪಾಗುತ್ತೆ, ನನ್ನ ಸಬ್ಸ್ಕ್ರೈಬರ್ ಇರೋ ಅಂತ. ನಿಜವಾಗ್ಲೂ ನೆನ್ಪಿಟ್ಕೊಂಡಿರ್ತೀನಿ ನಾನು. ನೀವೆಲ್ಲ ಸಬ್ಸ್ಕ್ರೈಬ್ ಮಾಡಿರ್ತೀರಲ್ಲ, ಅವರೆಲ್ಲ ಕಾಮೆಂಟ್ ಮಾಡಿ. ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ಇನ್ ಕೇಸ್ ಸಿಕ್ಕಿದ್ರೆ ಅಂತ ಏನಿದೆ ಹೇಳ್ತಾ ಇಲ್ಲ, ಇನ್ ಕೇಸ್ ಸಿಕ್ಕಿದ್ರೆ ಡೆಫಿನೆಟ್ಲಿ ಕಂಡುಹಿಡಿತೀನಿ. ನಾನು ಹೆಸರು ಹೇಳಿದ್ರೆ ಸಾಕು, ಸಬ್ಸ್ಕ್ರೈಬರ್ಸ್ ನೀವು ಬಂದೇ ಹೆಸರಲ್ಲಿ ನನಗಷ್ಟೇ. ಪ್ರಶಾಂತ್ ಅಂತ ಹೇಳಿ ಸಬ್ಸ್ಕ್ರೈಬರ್ಸ್
ಮನೋಜ್ ಅಂತ ಹೇಳಿದ್ರೆ ಸಬ್ಸ್ಕ್ರೈಬರ್. ಸೊ ಆ ಥರ ಕಂಡುಹಿಡಿತೀನಿ. ನಂಗೆ ನೆನಪಿನ ಶಕ್ತಿ ಚೆನ್ನಾಗಿದೆ ನನಗೆ. ಪ್ರೌಡ್ಲಿ ಐ ಕ್ಯಾನ್ ಸೇ ದಟ್. ನಂಗೆ ಚೆನ್ನಾಗಿ ನೆನಪಿರುತ್ತೆ ಹೆಸರುಗಳು ಮತ್ತು ಏನೋ ಒಂದು ಇನ್ಸಿಡೆಂಟ್ಸು ಅದೆಲ್ಲ ತುಂಬ ಚೆನ್ನಾಗಿ ನೆನ್ಪಿಟ್ಕೊಂಡಿರ್ತೀನಿ. ಅದು ನನ್ನ ಏನು ಹೇಳ್ತಾರೆ, ನನ್ನ ಕ್ಯಾರೆಕ್ಟರ್, ನನ್ನ ಗುಣ, ಆ ಥರ ಎರಡು ಒಂದೇ ಅಲ್ವಾ ಗೈಸ್. ಸೊ ಹಾಗೆ ಯಾ ಗೈಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಹೀಗೆ ನೋಡ್ತಾ ಇರಿ. ಓಕೆ, ನಾನು ನಾಳೆ ಸಿಗ್ತೀನಿ ಗೈಸ್. ಥ್ಯಾಂಕ್ ಯು ಅಕ್ಕೆ. ನನಗೆ ಆ್ಯಕ್ಚುಲಿ ಫುಲ್ ಖುಷಿ ಆಯಿತು ಇವತ್ತು. ಇನ್ಸ್ಟಾಗ್ರಾಮ್ದು, ಯೂಟ್ಯೂಬ್ದೆಲ್ಲ ಖುಷಿ ಆಯಿತು. ಆ್ಯಕ್ಚುಲಿ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ತುಂಬ ದಿನ ಆಗೋಗಿತ್ತು. ಇವತ್ತು ಸಬ್ಸ್ಕ್ರೈಬ್ ಆಗಿದ್ದಾರೆ. ಫ್ರಮ್ 519ಇಂದ 27 ಫುಲ್ ಇವತ್ತೇ ಆಗಿರೋದು. ಸೊ ಅದಕ್ಕೆ ಒಂಥರ ಖುಷಿ ಆಯಿತು ನನಗೆ. ಏನೋ ಒಂದು ಎಫರ್ಟ್ ಆಗ್ತಾ ಇರ್ತೀವಿ ಗೈಸ್, ಏನೋ ಒಂದು ರೆಸ್ಟ್ ತೊಗೊಂಡೆಲ್ಲ ಮಾಡ್ತಾ ಇರ್ತೀವಿ. ಕೆಲಸದಿಂದ ಬಂದು ನನಗೆ ರೆಸ್ಟ್ ಇರಲ್ಲ. ನನಗೆ ಆಫೀಸಲ್ಲೂ ಫುಲ್ ವರ್ಕ್ ಇರುತ್ತೆ, ಮನೇಲೂ ಸಿಗೋದೇ ಇಷ್ಟು ಟೈಮ್ ನನಗೆ 8:30ಇಂದ ಟೈಮ್ ಇರುತ್ತೆ. ಸೊ ಆ ಟೈಮ್ನಲ್ಲಿ ನಾನು ವೀಡಿಯೋಸ್ ಎಲ್ಲ ಮಾಡಿ ಎಡಿಟ್ ಮಾಡಿಕೊಂಡು ಅದು ತುಂಬ ರಿಸ್ಕ್ ಇರುತ್ತೆ. ಸ್ವಲ್ಪ ಎಫರ್ಟ್ ಕೂಡ ಹಾಕ್ತಾಯಿದ್ದೀನಿ. ಸ್ವಲ್ಪ ಅಲ್ಲ, ಜಾಸ್ತಿನೇ ಎಫರ್ಟ್ ಹಾಕ್ತಾಯಿದ್ದೀನಿ. ಸ್ವಲ್ಪ ರಿಸ್ಕ್ ಇದೆ, ಬಟ್ ಇಟ್ಸ್ ಓಕೆ. ನಾನು ಚೂಸ್ ಮಾಡಿರೋ ಪಾತೆ ಇದು. ಸೊ ಹಾಗಾಗಿ ಐ ಹ್ಯಾವ್ ಟು ಫೇಸ್ ಎವ್ರಿಥಿಂಗ್. ಸೊ ಗೈಸ್, ಥ್ಯಾಂಕ್ ಯು. ಅದಕ್ಕೆಲ್ಲ ನೀವು ಈ ಥರ ಸಬ್ಸ್ಕ್ರೈಬ್ ಮಾಡ್ತಾಯಿದ್ರೆ, ನೋಡ್ತಾಯಿದ್ರೆ ನನಗೂ ಒಂಥರ ಖುಷಿ. ಇನ್ನೂ ಜಾಸ್ತಿ ಓಕೆ ಮಾಡೋಣ, ಇನ್ನೂ ವೀಡಿಯೋಸ್ ಮಾಡೋಣ ಅಂತ ಅನಿಸುತ್ತೆ. ಬಟ್ ನೋಡ್ತಾ ಹೋಗಲಿ, ನಾನು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತೀನಿ. ವ್ಲಾಗ್ಸ್ ಹಾಕ್ತೀನಿ. ಬಟ್ ಆದರೂ ಒಂಚೂರು ನೀವು ಇನ್ನೂ ಚೂರು ಸಪೋರ್ಟ್ ಮಾಡಿದ್ರೆ ನನಗೆ ಇನ್ನೂ ಜಾಸ್ತಿ ಖುಷಿ ಆಗುತ್ತೆ. ಅವಾಗ ಇನ್ನೂ ಮಾಡ್ತೀನಿ ವೀಡಿಯೋಸ್. ಓಕೆನಾ ಗೈಸ್? ಜಾಸ್ತಿ ತಲೆ ತಿನ್ನಲ್ಲ. ಓಕೆ ಗೈಸ್, ನನಗೂ ಒಂದು ಸ್ವಲ್ಪ ಇವತ್ತು ಸ್ಟ್ರೆಸ್ ಆಗೋಗಿದೆ. ನಿನ್ನೆನೂ ಕೂಡ ಸ್ವಲ್ಪ ಸ್ಟ್ರೆಸ್ ಇತ್ತು. ಇವಾಗ ಇನ್ನೂ ಸ್ವಲ್ಪ ಎಡಿಟ್ ಮಾಡೋದೆಲ್ಲ ಇದೆ ವೀಡಿಯೋ. ಗೈಸ್, ಥ್ಯಾಂಕ್ ಯು ಎಷ್ಟು ಸಲ ಹೇಳ್ತೀಯ ಥ್ಯಾಂಕ್ ಯು ಅಂತ ಅನ್ಕೊತೀರಾ, ಬಟ್ ಥ್ಯಾಂಕ್ ಯು ಫ್ರಮ್ ಬಾಟಮ್ ಆಫ್ ಮೈ ಹಾರ್ಟ್. ಗುಡ್ ನೈಟ್ ಸ್ವೀಟ್ ಡ್ರೀಮ್ಸ್. ಗೈಸ್, ಎಲ್ಲರೂ ಹೊಟ್ಟೆ ತುಂಬ ಊಟ ಮಾಡಿ, ಕಣ್ ತುಂಬ ನಿದ್ದೆ ಮಾಡಿ ಗೈಸ್. ಓಕೆ, ಗುಡ್ ನೈಟ್ ಸ್ವೀಟ್ ಡ್ರೀಮ್ಸ್. ಟೇಕ್ ಕೇರ್. ಬೈ ಗೈಸ್, ಸ್ಟೇ ವಿತ್ ಮೀ.